ಇಬ್ಬರು ಮಕ್ಳು ಇಟ್ಕೊಂಡು ಹೆಂಗ ಒಂದು ಜೀವನ ಮಾಡ್ತಿದ್ವಿ, ಅದು ಕೂಡ ಇಲ್ಲ ಹೆಂಗ ಆಗ್ಬಿಡುತ್ತೆ. ಕಷ್ಟ ಮೇಡಮ್, ಬದುಕೋದು ಕಷ್ಟ ಮೇಡಮ್, ಭಾಳ ಕಷ್ಟ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಿ? ನಾನು ವ್ಯಾಪಾರ ಮಾಡಿ ಒಂದು 20 ವರ್ಷ ಆಯ್ತು ಮೇಡಮ್. ಇಲ್ಲೇ ಮಾರ್ಕೆಟಲ್ಲೇ ಮಾಡ್ತಿದ್ದೀರಾ? ಹಾಂ, ಫಸ್ಟ್ ಯಾರಾದ್ರೂ ಇದು ಮಾಡಿದ್ರು ನಿಮಗೆ? ಮಾಡಿದ್ರು ತೆಗೀರೆ ಅಂತ. ಇವತ್ತು ತೆಗೆದೇ ಊಟ ಇಲ್ಲ. ಹೆಂಗೆ ತೆಗಿಬೇಕು ಹೇಳಿ? ಏನು ಹೇಳ್ತೀರಿ ಸರ್ಕಾರ? ಏನೇ ಬೇಕು ಮೇಡಮ್, ಸರ್ಕಾರ ನಮಗೆ ಹೇಳ್ತಿದ್ದಾರೆ, ಇವಾಗ ಬುದ್ಧಿ ಕೊಡ್ತಿದ್ದಾರೆ, ಬುದ್ಧಿ ಮಾಡಿದ್ದಾರೆ. ಇನ್ನೊಂದ್ಸಲಿ ಓಟ್ ಹಾಕಬೇಡ್ರಿ ಅಂತ ಹೇಳ್ತಿದ್ದಾರೆ, ಹಾಕಲ್ಲ. ಓಟ್ ಅಂದರೆ ಹಾಕಲ್ಲ ಮೇಡಮ್. ಓಟ್ ಹಾಕಿ ನಾವು ಇಲ್ಲಿವರೆಗೆ ಅವ್ರು ತಂದಿದ್ದು, ನಾವು ಓಟ್ ಹಾಕಿನೇ ಅವ್ರಿಗೆ ಮಾಡಿದ್ದು. ಮಾಡಬಾರ್ದು, ಅವ್ರಿಗೆ ಏನು ಮಾಡಬಾರ್ದು. ನಮ್ಮ ಬಗ್ಗೆ ಇಷ್ಟು ಕೂಡ ನಾಲ್ಕನಷ್ಟು ಕೂಡ ಆಲೋಚನೆ ಮಾಡಿಲ್ಲ ಗೌರ್ಮೆಂಟ್. ಹೌದು, ಜನ ಎಲ್ಲಿ ಹೋಗ್ತಾರೆ? ನಾವು ವಯಸ್ಸಿದವ್ರು ಮೇಡಮ್, ಕೂಲಿ ಗಾಲಿ ಮಾಡ್ತೀವಿ. ಮುದ್ದವರು ಎಲ್ಲಿಗೆ ಹೋಗ್ತಾರೆ? ಅವರು ವಯಸ್ಸಾದವ್ರು ಎಲ್ಲಿ ಹೋಗ್ತಾರೆ ಮೇಡಮ್? ನೀವೇ ಹೇಳಿ. ಅವ್ರು ಕೂಲಿ ಕೆಲಸ ಮಾಡ್ತಾರೆ ಅವರು. ಹಾಂ, ಇಲ್ಲಿ ನೋಡಿ, ಇಬ್ಬರು ಮಕ್ಕಳೇ ಇದ್ದಾರೆ. ಇಷ್ಟು ಮಕ್ಕಳು ಇಟ್ಕೊಂಡು ತಾಯಿ ಬಿಟ್ಟಿದ್ದಾರೆ. ತಾಯಿ ಬಿಟ್ಟು ನಾನು ಸಾಕ್ತಿದ್ದೀನಿ ಅವ್ರು ನೋಡ್ಕೊಂಡು. ಎಲ್ಲಿಗೆ ಹೋಗ್ಬೇಕು ಹೇಳ್ರಿ? ಏರೇ ಚಿನ್ನ ನೋಡಿ, ಇವರಿಬ್ಬರು ಮಕ್ಕಳಿಗೆ ಅವ್ರು ಹೇಳ್ತಿರೋದೇನಂತ ಅಂದ್ರೆ ಗಂಡಸರಿಗೆ ಪ್ರಾಬ್ಲಮ್ ಆಗುತ್ತೆ ಫುಟ್ಪಾತ್ ಅಲ್ಲ. ಅಲ್ಲ, ಆಗಲಿ ಮೇಡಮ್, ಪ್ರಾಬ್ಲಮ್ ಆಗಿದೆ ಅಲ್ಲ. ಹಿಂದೆ ಹಾಕ್ಸಿ ಕೊಡ್ರಿ, ಹಿಂದಕ್ಕೆ ಹಾಕ್ಸ್ಕೊಡ್ರಿ. ಕೊಡಪ್ಪ, ಇಷ್ಟ ಆಗ್ತಿಲ್ಲಪ್ಪ ಜಾಗ, ನೀನು ನಾನು ಇಷ್ಟು ಕೊಡ್ತೀನಿ, ಇಷ್ಟು ಮಾಡ್ಕೊಂಡು ತಿನ್ನಿ ನೀನು ಅಂತ ಕೊಡ್ಬೋದಲ್ಲ ಗೌರ್ಮೆಂಟು? ಯಾಕೆ ಕೊಡಲ್ಲ? ಇಷ್ಟು ದೊಡ್ಡದ ಅಂಗಡಿ ಹಾಕ್ತಿದ್ದೀವಿ, ಆಯಿತು, ಚಿಕ್ಕದಾಗಿ ಹಾಕೋ ಅಪ್ಪ. ಪಬ್ಲಿಕ್ಗೆ ಆ ಮರ ನೋಡ್ರಿ ಎಷ್ಟು ಅಡ್ಡ ಐತೆ ಮರ. ಅದು ಗೌರ್ಮೆಂಟ್ ಹೊಡೆಯುತ್ತೆ ಇವತ್ತು? ಹೊಡೆದಿಲ್ಲ. ಹೊಡೆಯಲ್ಲ ಗೌರ್ಮೆಂಟು. ದುಡ್ಕೊಂಡು ತಿನ್ನೋ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಅಷ್ಟೇ. ಈ ಥರ ಆಗ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡತ್ತೆ ಜನರಿಗೆಲ್ಲ. ಫುಟ್ಪಾಟಲ್ಲಿ ವ್ಯಾಪಾರ ಎಲ್ಲ ತೆಗ್ಬಿಟ್ರೆ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀರಾ? ನಾನು 20 ವರ್ಷದಿಂದ ಮಾಡ್ತಾ ಇದ್ದೀವಿ ಇಲ್ಲೇ. ಇದೇ ಜಾಗ ಇತ್ತು ನಮ್ದೆಲ್ಲ, ಹೋಗ್ಬಿಟ್ಟು ಇವಾಗ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದು, ಇನ್ನರ್ ವ್ಯಾಪಾರ. ತುಂಬ ಕಷ್ಟ ಆಯ್ತು ಇವಾಗ. ಸಾಲ ಗಿಲ್ಲ ಮಾಡಿ ತೊಗೊಂಡು ಬಂದು ಹಾಕೋದು ಬಂಡವಾಳ ಎಲ್ಲ ಹೋಗ್ಬಿಡತ್ತೆ. ಕೊಡೋರಿಗೆ ಏನು ಕೊಡಬೇಕು ಇವಾಗ? ಏನು ಕೊಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಇನ್ಫಾರ್ಮ್ ಮಾಡಿದ್ರಾ? ಇಲ್ಲ ಇಲ್ಲ, ಫಸ್ಟ್ ಬಂದು ಹೇಳಿದ್ರು ಅವರು, ಒಂದ್ಸಲಿ ಫೈನ್ ಹಾಕಿದ್ರು, ತಿರ್ಗಾ ಹೇಳಿದ್ರು ಅವ್ರು ಎದ್ಬಿಡಿ ಅಂತ. ನಾವು ಸ್ವಲ್ಪ ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಕೆಳಗಡೆ ಹಾಕ್ಕೊಂಡು ವ್ಯಾಪಾರ ಮಾಡ್ಕೊಂಡಿದ್ರು. ಆಮೇಲೆ ತಿರ್ಗಾ ಬಂದು ಇವಾಗ ಸಡನ್ನಾಗೆ ಎಲ್ಲ ತೆಗ್ಬಿಟ್ಟಿರ್ತಾ ಇದ್ದಾರೆ. ಏನೋ ಮಾಡಬೇಕು, ದೇವರು ಇದ್ದಾರೆ. ಇದು ಸರ್ಕಾರನ ಇವಾಗ ಬಂದ್ಬಿಟ್ಟು ಈ ಥರ ಮಾಡ್ತಾ ಇರೋದು. ಫಸ್ಟ್ ಸರ್ಕಾರಕ್ಕೆ ಏನು ಮಾಡೋಕ್ಕಾಗತ್ತೆ? ಏನೇನು ಮಾಡ್ತಾ ಇದ್ದಾರೆ ಸರ್ಕಾರ. ಬಡವ್ರಿಗೆ ಏನು ಮಾಡ್ತಾ ಇಲ್ಲ, ಬೇರೆ ಕಷ್ಟನೇ ಕೊಡ್ತಾ ಇರೋದು. ನಾವು ಓಟ್ ಹಾಕ್ಬಿಟ್ಟು ಅವ್ರಿಗೆ ಗೆಲ್ಲಿಸ್ಬಿಟ್ಟು ಇವಾಗ ನಮಗೆ ಕಷ್ಟ ಆಗಿಬಿಟ್ಟಿದೆ.